ಜಿಲ್ಲೆಯ ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಿ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಪ್ರಗತಿ ದಿಶಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಭೆಯಲ್ಲಿ ಜಿಲ್ಲೆಯಲ್ಲಿ ಜೂಜಾಟ, ಡ್ರಗ್ಸ್ ಹಾವಳಿ, ಮದ್ಯ ಅಕ್ರಮ ಮಾರಾಟ ಅವ್ಯಾಹತವಾಗಿದೆ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಯಾವುದೇ ಕೆಲಸಕ್ಕೂ ಲಂಚಕ್ಕೆ ಬೇಡಿಕೆ ಇಡುತ್ತಾರೆ ಎನ್ನುವ ಆರೋಪಗಳಿವೆ ಎಂದು ಗರಮಾದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಿ ದೇವೇಂದ್ರಪ್ಪನವರು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಜಗಳೂರು ತಾಲೂಕಿನಲ್ಲಿ ಕಳೆದ 3-4 ತಿಂಗಳುಗಳಿಂದ ಹಲವು ಕಡೆ ಜೂಜಾಟ ನಡೆಯುತ್ತಿದೆ. ಪೊಲೀಸ್ ಇಲಾಖೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಆಕ್ರೋಶಗೊಂಡ ಜನರು ನಿಮ್ಮ ಕಚೇರಿಗೆ ಬರುತ್ತಾರೆ ನೋಡಿ ಎಂದು ಶಾಸಕ ಬಿ ದೇವೇಂದ್ರಪ್ಪನವರು ಎಸ್ಪಿ ವಿರುದ್ಧ ಗರಮಾದರು. ಇನ್ನು ಜಿಲ್ಲೆಯಲ್ಲಿ ಆನ್ಲೈನ್ ಗೇಮಿಂಗ್, ಗ್ರಾಮೀಣ ಪ್ರದೇಶದಲ್ಲಿ ಮದ್ಯ ಅಕ್ರಮ ಮಾರಾಟದಿಂದ ಜನ ಬೇಸತ್ತಿದ್ದಾರೆ. ದುಡಿಯುವ ಹಣವನ್ನು ಕುಡಿತ ಜೂಜಾಟದಲ್ಲಿ ಕಳೆದುಕೊಂಡ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೂ ಹೋಗುವ ಮುನ್ನ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಾಕೀತು ಮಾಡಿದರು. ಸಣ್ಣ ಮಕ್ಕಳು ಕೇವಲ 7 ವರ್ಷ, 8 ವರ್ಷ, 10 ವರ್ಷ ಇರ್ತಾರೆ. ಅಂಗಡಿ ಹೋಗೋದು, ಪಾಲ್ಪರ ಚೀಟಿ ಹರಿಯೋದು, ಬಾಯಕ್ ಹಾಕೋದು. ಅಷ್ಟು ಸಣ್ಣ ಮಕ್ಕಳಿಗೆ ಯಾರು ಅದನ್ನು ಹಿಡಿಬೇಕು ಅನ್ನೋದು. ಆಮೇಲೆ ಸ್ಕೂಲ್ ಹೊರಗಡೆ ಚಾಕ್ಲೇಟ್ ಟಾಫಿ ಸಿಗುತ್ತೆ, ಅದರಲ್ಲಿ ಡ್ರಗ್ಸ್ ಇರುತ್ತೆ ಅಂತ ಅದನ್ನೆಲ್ಲ ಚೆಕ್ ಮಾಡಿ ಅದನ್ನ ನೀವು ಹೆಂಗೆ ಬ್ಲ್ಯಾಕ್ ಝೋನ್ ಅಂತ ಮಾಡ್ತಿರಲ್ಲ, ಆಕ್ಸಿಡೆಂಟ್ ಝೋನ್, ಅದೇ ರೀತಿ ಬ್ಲ್ಯಾಕ್ ಸ್ಪಾಟ್ಸ್ ಅದೇ ರೀತಿ ಯೂಸ್ ಮಾಡ್ತೀವಿ. ಆಮೇಲೆ ಯಂಗ್ಸ್ಟರ್ಸ್ ಟ್ರಿಪಲ್ ರೈಡಿಂಗ್ ಹೋಗೋದು, 18 ಇಯರ್ಸ್ ಆಗಿರೋದಿಲ್ಲ, ಡ್ರೈವ್ 25,000 ಎಲ್ಲ ಫೈನ್ ಹಾಕಿದ್ರಿ. ಸೊ ಅದನ್ನು ರ್ಯಾಂಡಮ್ ಆಗಿ ಚೆಕ್ ಮಾಡಿ ಸ್ಟ್ರಿಕ್ಟ್ ಆಗಿ ಮಾಡ್ಕೊಂಡು ಹೋಗ್ಲಿ. ಆಮೇಲೆ ಎಷ್ಟೋ ಸಲ ಸಾರ್ವಜನಿಕರು ಬರ್ತಾರೆ, FIR ರಿಜಿಸ್ಟರ್ ಮಾಡ್ಕೊಳ್ತಾ ಇಲ್ಲ, ಸಮಸ್ಯೆ ಗಂಭೀರ ಇರುತ್ತೆ ಮತ್ತು ನಾವು ನಿಮಗೆ ಫೋನ್ ಮಾಡಬೇಕು. ನಿಮ್ಗೆ ಎಲ್ಲ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಹೇಳಿ ಅವರಿಗೆ FIR ಯಾಕೆ ರಿಜಿಸ್ಟರ್ ಮಾಡ್ತಾ ಇಲ್ಲ ಅಂತ. ಈಗ ಸಾರ್ವಜನಿಕರು ಎಲ್ಲರೂ ಇನ್ಫ್ಲೂಯೆನ್ಸ್ ತಗೊಂಡೇ ಬರ್ಬೇಕಾರೆ ಕಾಮನ್ ಮ್ಯಾನ್ ಲಾ ಅಂಡ್ ಆರ್ಡರ್ ಬಿಲೀಫ್ ಇರ್ಬೇಕಾ ಬೇಡ? ಮತ್ತೆ ಅದು ಒಂದು ಗಮನಕ್ಕೆ ಬಂದರೆ ಆನ್ಲೈನ್ ಗೇಮಿಂಗ್ ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಕೂಡ ನೀವು ಕ್ರಮ ವಹಿಸ್ಕೊಳ್ಳಿ. ಅಂಡ್ ದೆನ್ ಇದು ಮಾಯಕೊಂಡ ಕ್ಷೇತ್ರದಲ್ಲಿ ನಾನು ಕೂಡ ಹೋದಾಗ ಮೇನ್ ಸಮಸ್ಯೆ ಏನಂದ್ರೆ ಪ್ರತಿಯೊಂದು ಹಳ್ಳಿನಲ್ಲೂ ಅದೇ ಸಮಸ್ಯೆ. ಹೆಣ್ಮಕ್ಳು ಎಲ್ಲ ಗೊತ್ತಾಗಿದೆ, ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಲ್ಲ ಕಡೆ ಮದ್ಯಪಾನದ ಅಂಗಡಿಗಳು, ಎಲ್ಲಿ ಬೇಕಲ್ಲಿ ಮದ್ಯಪಾನದ ಅಂಗಡಿ ಹಾಕಿದ್ದಾರೆ. ಅವರು ಮುಂಚೆ ಅಂದ್ರೆ ಹೈವೇಗೆ ಹೋಗಿ ತಗೋಬೇಕಿತ್ತು, ಈಗ ಹಳ್ಳಿಗಳಲ್ಲೇ ಹಾಕ್ತಿದ್ದಾರೆ ಮದ್ಯಪಾನದ ಅಂಗಡಿಗಳು. ಸೊ ಅಲ್ಲೇ ಬಂದು ಸಾಲ ಮಾಡಿ ಆದ್ರೂ ಅಥವಾ ಒಂದಿನ ಕಷ್ಟಪಟ್ಟು ದುಡಿಯೋದು, ದುಡಿದೆಲ್ಲ ಅದಕ್ಕೆ ಹಾಕೋದು. ಸೊ ಹೆಣ್ಮಕ್ಳು ರೋಸೊತ್ತಿ ನೀವೇನು ಮಾಡ್ಬೇಕಾದ್ರೆ ನಮಗೇನು ಬೆನಿಫಿಟ್ಸ್ ಬೇಡ, ಅಂಗಡಿಗಳನ್ನ ಮುಚ್ಚಿ ಅಂತ ಕೇಳ್ತಾರೆ ಹೆಣ್ಮಕ್ಳು. ಇದ್ರ ಜೊತೆಗೆ ಹೊನ್ನಾಳಿ ಬ್ಯಾಂಕ್ ಇನ್ಸಿಡೆಂಟ್ ಏನಾಯ್ತು ಅಂತ ಅದನ್ನೊಂದು ಅಪ್ಡೇಟ್ ಕೊಟ್ಟು, ಅಲ್ಲಿ ಕಳ್ತನ ಆಗಿದ್ದೆಲ್ಲ ಒಡದೇ ಇಲ್ಲ, ಸಾರ್ವಜನಿಕರು ಲಾಕರ್ನಲ್ಲಿ ದುಡ್ಡಿಟ್ಟಿದ್ರು. ಟೋಟಲ್ ನ್ಯಾಮ್ತಿ ಪೊಲೀಸ್ ಸ್ಟೇಷನ್ ಆಗಿರ್ತಕ್ಕಂಥ SBI ದೊಡ್ಡ ಪ್ರಕರಣದಲ್ಲಿ 509 ಜನ ಏನು ಅಲ್ಲಿರ್ತಕ್ಕಂಥ ಗೋಲ್ಡನ್ನು ಅಡ ಇಟ್ಟಿರ್ತಕ್ಕಂಥ ಗೋಲ್ಡ್ ಕಳ್ತನಾಗಿತ್ತು. ಅದರಲ್ಲಿ 267 ಜನ ಅದು ಅಂದರೆ ಡಿಸ್ಪ್ಯೂಟ್ ಇಲ್ಲದೆ ಇರ್ತಕ್ಕಂಥದ್ದು, ಅದನ್ನು ಆಲ್ರೆಡಿ ಕೊಡ್ತಕ್ಕಂಥ ಕ್ರಮ ಹಿಡಿದಿದ್ದಾರೆ. ಇದೇ ವಿಚಾರವಾಗಿ ಒಂದಿಷ್ಟು ಐಟಮ್ಸಲ್ಲಿ ಡಿಸ್ಪ್ಯೂಟ್ ಇದೆ ಮೇಡಮ್, ಅಂದರೆ ಇಬ್ಬಿಬ್ಬರು ಕ್ಲೇಮ್ ಮಾಡ್ತಾ ಇದ್ದಾರೆ, ನಂದು ಐಟಮ್ ಅಂತ ಬಿಟ್ಟು ಅಂಥದ್ದೆಲ್ಲ ಬಿಟ್ಬಿಟ್ಟು ಈಗ ಆಲ್ರೆಡಿ ಮೊನ್ನೆ ನಾವು ಚೆಕ್ ಮಾಡಿದಾಗ ಲಾಸ್ಟ್ ಮೀಟಿಂಗ್ ಆದಾಗ 120 ಪ್ರಕರಣಗಳಿಗೆ ವಾಪಸ್ ಕೊಟ್ಟಿದ್ರು ಮೇಡಮ್. ಈಗ ಇನ್ನೂ ಈಗ ಚಾಲ್ತಿಯಲ್ಲಿದೆ ಮೇಡಮ್. ಮೊನ್ನೆ ಕೂಡ MLA ಅವರು ಮತ್ತೆ ಎಲ್ಲರೂ ಕೂಡ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಹೋಗ್ಬಿಟ್ಟು ಅಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಅಂತ ಬಿಟ್ಟರೆ. ಬಟ್ ಅವ್ರು ಕೇಳೋದೇನಂತಂದ್ರೆ ಇವ್ರು ಗ್ರಾಸ್ ಗ್ರಾಸ್. ಇನ್ನು ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ಪಡೆದವರನ್ನು ಹೆದರಿಸಿ ಬೆದರಿಸಿ ಕಿರುಕುಳ ನೀಡುತ್ತಿರುವುದು ಹೆಚ್ಚಾಗಿದೆ. ನಿಯಮದಂತೆ ಸಾಲ ವಸೂಲಿ ಮಾಡಲಿ, ಆದರೆ ಹೀಗೆ ದೌರ್ಜನ್ಯ ಮಾಡುವುದು ಸರಿಯಲ್ಲ. ಅಂತಹ ಕಂಪನಿಗಳನ್ನು ನಿಯಂತ್ರಿಸಿ ಎಂದು ಶಾಸಕ ಬಿ ದೇವೇಂದ್ರಪ್ಪನವರು ಸೂಚಿಸಿದರು. ನಮ್ಮ ಗಮನಕ್ಕೆ ಬಂದಿದೆ. ಅನೇಕ ಜನ ಸಾರ್ವಜನಿಕರು, ಮಾಧ್ಯಮ ಮಿತ್ರರು ನಮಗೆ ಪ್ರಶ್ನೆ ಮಾಡ್ತಾರೆ. ಅದು 100% ಸತ್ಯವೂ ಇದೆ.
ಆದರೆ ಯಾಕೆ ನಿಮ್ಮ ಪೊಲೀಸ್ ಇಲಾಖೆ ಈ ಒಂದು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಹತ್ತಿಕ್ಕೋ ಕೆಲಸ ಮಾಡ್ತಿಲ್ಲ ಅನ್ನೋಂಥದ್ದು. ಕೆಲವೊಂದು ನೀವೇನು ಹೇಳಿದ್ರಲ್ಲ, ಮಾದಕ ವಸ್ತುಗಳನ್ನು ಕೆಲವು ಹಣದ ಕೈಗಳು ಅವರಿಗೆ ಸಹಕಾರ ಕೊಟ್ಟು ಮಾಡುವಂಥದ್ದು ನಮಗೆ ಕಂಡಿಗೆ ಬರ್ತದೆ. ದಯಮಾಡಿ ನಾವು ಇತ್ತೀಚಿನ ದಿನದಲ್ಲಿ 3-4 ಸ್ವೇಚ್ಛಾಚಾರವಾಗಿ ಹೊರ ಜಿಲ್ಲೆಯವರು ಬಂದು ನಮ್ಮ ತಾಲೂಕಿನಲ್ಲಿ ಮೊದಲೇ ಬರ್ತಾರೆ. ಅಂಥದ್ರಲ್ಲಿ ಇವೆಲ್ಲ ಬಂದರೆ ಭಾಳ ನಮಗೆ ಸಾರ್ವಜನಿಕರು ನಾವೆಲ್ಲ ಇದ್ದು ಸತ್ತಂತ ಆಗ್ತದೆ. ಈಗ ದಯಮಾಡಿ ಇವತ್ತಿನಿಂದ ನಿಮ್ಮ ಮೇಲೆ ಭರವಸೆ ಇದೆ ನನಗೆ. ಹಾಗಾಗಿ ನಿಮ್ಮ ಪ್ರಗತಿ ಏನಿರ್ತದೆ ಅನ್ನೋದು ನಾವು ಮುಂದಿನ ದಿನದಲ್ಲಿ ಕಾದು ನೋಡ್ತೀವಿ. ಏನಂದರೆ ಸಾರ್ವಜನಿಕರೇ ನಿಮ್ಮ ಕಚೇರಿ ಮುಂದೆ ಬಂದು ಪೂರಂತ ದಿನ ಬರೋದು ದೂರ ಇಲ್ಲ ಅಂತ ಹೇಳುತ್ತೆ. ಸಾಲ ಕೊಟ್ಬಿಡ್ತಾರೆ. ಬೈಕ್ ಸಾಲ ಇರ್ಬೋದು, ಕಾರಿಂದ ಇರ್ಬೋದು, ಆಟೋ ಇರ್ಬೋದು, ಇತ್ಯಾದಿ ಇತ್ಯಾದಿ. ಅವರು 1 ತಿಂಗಳು 2 ತಿಂಗಳು ಆ ಸಾಲ ತಗೊಳ್ಳೋಕೆ ಏನು ಬೇಕಷ್ಟು ಕೊಡ್ತಾನೆ ಸಂಬಂಧಪಟ್ಟವನು. 2-3 ತಿಂಗಳಾದ್ಮೇಲೆ ಅವನು ಸಾಲ ಕಟ್ಟಕ್ಕಾಗಿದ್ರೆ ಅವನು ಎಲ್ಲಿ ಸಿಗ್ತಾನೆ ಹೋಗಿ ಕೆಲವು ಗುಂಡಾಗಳು ಟೈಪ್ ವಸೂಲಿ ಮಾಡಿ ಅವನ ಅಡ್ಡಗಟ್ಟಿ ನಿಲ್ಲಿಸ್ತಾರೆ. ನಾನೇ ಸ್ವತಃ ದಾರಿಯಲ್ಲಿ ಬಂದು ಗುಂಪು ನಿಂತುಕೊಂಡ ಏನಂತ ಕೇಳಿದಾಗ ಇವನು ನಮಗೆ ಫೈನಾನ್ಸ್ನಲ್ಲಿ ಸಾಲ ತಗೊಂಡಿದ್ದಾನೆ, ಅವನು ಕಟ್ಟಿರೋಕ್ಕೆ ಗಾಡಿ ಸೀಸ್ ಮಾಡ್ತೀವಿ ಅಂತಾರೆ. ಇದು ಎಲ್ಲಿವರೆಗೆ ಹೋಗ್ತದಂದರೆ, ಇಲ್ಲಿ ಸಾಲ ವಸೂಲಿ ಮಾಡಕ್ಕೆ ಯಾವುದೋ ಒಂದು ಜಾತಿಗೆ ಸೇರಿರ್ತಾನೆ, ಸಾಲ ತಗೊಂಡವರು ಒಂದು ಜಾತಿಗೆ ಸೇರಿರ್ತಾನೆ. ಈ ಸಾಲ ಕೊಡೋದು ತಗೊಳ್ಳೋದು ಬಿಟ್ಟು ಕಮ್ಯುನಲ್ ಆಗಿ ಪರಿವರ್ತನೆ ಆಗ ಹಂತಕ್ಕೆ ಹೋಗಿದೆ. ಇದು ನನ್ನ ಗಮನಕ್ಕೆ ಬಂದಿದೆ. ಅಂತ ಮೈಕ್ರೋ ಫೈನಾನ್ಸ್ ನಿಮ್ಮಿಂದ ಲೈಸೆನ್ಸ್ ಪಡೆದುಕೊಡುವಂಥದ್ದು ಉತ್ತಮ ಅನ್ನೋದು ನಮ್ಮದು. ಸಾಲ ಕೊಡಬೇಕಾದ್ರೆ ಮಿನಿಮಮ್ ಆಗಿರ್ತಕ್ಕಂಥ ಸೆಕ್ಯೂರಿಟಿಯನ್ನು ನಾವು ಪಡಿಬೇಕಾಗಿರೋಂಥದ್ದು ಒಳ್ಳೆಯದು ಅನ್ನೋಂಥದ್ದು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಸಂಬಂಧಪಟ್ಟವ್ರನ್ನ ಕರೆದವರಿಗೆ ಏನು ನಾವು ಸಾಲ ಕೊಡಲಿ ತಗೊಳ್ಳಿ ಬೇಡ ಅಂತ ಹೇಳಲ್ಲ, ಪ್ರೊಸೀಜರ್ ಪ್ರಕಾರ ಹೋದ್ರೆ ಒಳ್ಳೆಯದು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಯ್ಯ ಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಗಿತ್ತೆ ಮಾಧವ ವಿಠಲರಾವ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ HT ಶೇಖರ್, ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಹರ್ಷವರ್ಧನ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತಿತರರಿದ್ದರು. ಆಮೇಲೆ ಇನ್ನೊಂದು ವರ್ಷ ಆಗಿರುತ್ತೆ ಒಂದು ಶಾಲೆ ಕಟ್ಟಿ, ಆಗಲೇ ಸೋರ್ತಾ ಇರುತ್ತೆ. ಅಲ್ಲಿರುವಂಥ SDMC ಅವರು ಆಕ್ಟಿವ್ ಆಗ್ರಿ, ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ PD ಆಫೀಸರ್ಸು SDMC ಅವರು ಆಕ್ಟಿವ್ ಆಗಿ ಒಂದು ಕಟ್ಟಡ ಕಟ್ತಾ ಇದ್ದಾರೆ, ಒಂದು ಹೋಗ್ಬಿಟ್ಟು ವರ್ಕ್ ಚೆನ್ನಾಗಿ ಆಗ್ತಾ ಇದೆನಾ ಇಲ್ಲ ಕ್ವಾಲಿಟಿ ಅಸೆಸ್ ಮಾಡಿ ಬರಬೇಕು. ಆಮೇಲೆ ಅದರದ್ದು ಟೆಂಡರ್ ಯಾರಿಗಾಗುತ್ತೆ ಅವರನ್ನೇ ಅದರ ರಿಪೇರಿ ಕೆಲಸನೂ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಮಿನಿಮಮ್ ಒಂದು ಕಟ್ಟಡ ಕಟ್ಟಿದ್ರೆ 5 ವರ್ಷ ಸೋರ್ಬೇಡ್ದು. ಅದನ್ನ ಇಂಜಿನಿಯರ್ ಕೇಳಿ, ನೀವು BDT ಇಂಜಿನಿಯರಿಂಗ್ ಕಾಲೇಜಲ್ಲಿ ಕರೀರಿ ಇಂಜಿನಿಯರ್ಸ್ನ ಅಸೆಸ್ ಮಾಡಲಿಕ್ಕೆ. ಅಸೆಸ್ ಮಾಡಿಬಿಟ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ 5 ವರ್ಷ ಮಿನಿಮಮ್ ಒಂದು ಸ್ಕೂಲ್ ಕಟ್ಟಿದ್ರೆ ಸೋರೋ ಹಾಗಿಲ್ಲ ಅಂತ. ಯಾಕಂದ್ರೆ MP ಲ್ಯಾಂಡ್ಸ್ನಲ್ಲಿ ನಮಗೆ ಬರೋದೇ 5 ಕೋಟಿ. ಎಲ್ಲ ಏನು ಮಾಡ್ತಾ ಇದ್ದಾರೆ ಬಗ್ಗೆ ಸ್ವಲ್ಪ ನಮಗೆ